ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಿ ಜ್ಞಾನಸಂಪದ ವಾಹಿನಿಯಲ್ಲಿ ಮಾಸ ಭವಿಷ್ಯ. ಇದು ಮೇ ತಿಂಗಳು ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡಬೇಕು ಅಂತ ಅಂದಾಗ, ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿರುವಂಥ ಕುಜಗ್ರಹ ಚಂದ್ರನ ಅಧಿಪತಿಯ ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಅದೇ ರೀತಿಗೆ ದ್ವಾದಶ ಸ್ಥಾನದಲ್ಲಿ ಬರುವಂತಹ ಗುರುನ ಬಲವನ್ನು ಕಳ್ಕೊಳ್ತಾರೆ ಕರ್ಕಾಟಕ ರಾಶಿಯವರು. ಇದುವರೆಗೂ ಗುರುಬಲ ಇತ್ತು, ಇನ್ನು ಮುಂದೆ ಗುರುಬಲ ಇರೋದಿಲ್ಲ, ಗುರುಬಲ ಶೂನ್ಯವಾಗುತ್ತೆ. ಜನ್ಮದಲ್ಲಿ ಕೂತಂತಹ ಕುಜಗ್ರಹ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದು ಕೊಡ್ತಿರ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಒಂದು ಅನುಕೂಲಕರವಾದಂತಹ ಏನು ಅಂತಂದರೆ, ರವಿ ಮತ್ತು ಬುಧ 11ನೇ ಮನೆಯಲ್ಲಿ ಯೋಗ ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಈ ಬುಧನ ಯೋಗದಿಂದ ಈ ಕರ್ಕಾಟಕ ರಾಶಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಕೀರ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ವಾತಾವರಣಗಳು ಬರುತ್ತೆ. ನಿಮ್ಮನ್ನು ಅವಮಾನವನ್ನು ಮಾಡುವಂಥವರು ನಿಮಗೆ ಅವಹೇಳನವನ್ನು ಮಾಡಬೇಕು, ನಿಮಗೇನಾದರೂ ಮಾಡಿ ಚಾಡಿಯನ್ನಾಡಿ ನಿಮಗೇನಾದರೂ ಒಂದು ತೊಂದರೆ ತಾಪತ್ರಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಂಥ ವ್ಯಕ್ತಿಗಳು ತಾವಾಗಿಯೇ ಸುಮ್ಮನಾಗ್ತಾರೆ. ಇಲ್ಲಾಂದರೆ ಆ ತಪ್ಪುಗಳೆಲ್ಲವೂ ಸಹ ಅವ್ರ ಮೇಲೆ ಹೋಗುತ್ತೆ. ಅಂತಹ ದಿನಗಳು ನಿಮಗೆ ಆರಂಭವಾಗುತ್ತೆ. ಶುಭ ದಿನಗಳು ನಿಮಗೆ ಆರಂಭವಾಗುತ್ತೆ. ಗುರುವಿನ ಬಲ ಇಲ್ಲ, ಕುಜನ ಬಲವಿಲ್ಲ ಅಂದರೂ ಸಹ ನಿಮಗೆ ವ್ಯವಹಾರದಲ್ಲಿ ನಿಮ್ಮ ತುಂಬ ಅನುಕೂಲಕರವಾದಂಥ ವಾತಾವರಣ. ನಿಮ್ಮ ಟೆಕ್ನಿಕಲ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ, ಯೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಉತ್ತಮವಾದಂಥ ಯೋಚನೆಯನ್ನು ಮಾಡ್ತೀರಿ. ಇನ್ನೊಬ್ಬರಿಗೆ ನೋವನ್ನು ತಂದು ಕೊಡದ ರೀತಿಯಲ್ಲಿ, ಇನ್ನೊಬ್ಬರಿಗೆ ಅವಮಾನವನ್ನು ಮಾಡದ ರೀತಿಯಲ್ಲಿ ಅವ್ರ ಕತೆ ಕಟ್ಕೊಂಡು ನಮಗೇನಾಗಬೇಕು, ನಮ್ಮ ವ್ಯವಹಾರಗಳನ್ನ ನಾವು ನೋಡೋಣ ಅಂತ ಇನ್ನೊಬ್ಬರ ವ್ಯವಹಾರ ತಂಟೆ ತಾಪತ್ರಗಳಿಗೆ ಹೋಗದಲ್ಲಿರುವಂತಹ ಮನಸ್ಥಿತಿ ಇರುವಂತಹ ಕರ್ಕಾಟಕ ರಾಶಿಯವರಿಗೆ ಅದೇ ನಿಮಗೆ ಉತ್ತಮವಾದಂಥ ದಿನಗಳನ್ನು ತಂದುಕೊಡುತ್ತೆ. ಯಾಕೆ ಅಂತಂದರೆ, ಇನ್ನೊಬ್ಬರ ಬಗ್ಗೆ ಅಸೂಯೆನ ಪಡುವನ್ನೋದನ್ನು ಬಿಟ್ಟು, ಇನ್ನೊಬ್ಬರ ಬಗ್ಗೆ ಇನ್ನೊಂದು ಚಾಡಿ ಮಾತುಗಳನ್ನು ಹೇಳೋದನ್ನು ಬಿಟ್ಟು, ನಮ್ಮ ಕೆಲಸ ಕೈಂಕರ್ಯಗಳನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡಿರ್ಬೇಕಾದ್ರೆ ನಮಗೆ ಇನ್ನೊಬ್ಬರ ಭಯ ನಮಗೇನಕ್ಕೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿರುತ್ತೆ. ಅದು ಯಾರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಇವತ್ತಾಗಬೇಕಾಗಿರುವಂಥ ಕೆಲಸ ನಾಳೆ ಆಗುತ್ತೆ ಅಷ್ಟೇ. ಯಾಕೆಂದರೆ ಗುರುವಿನ ಬಲ ಇಲ್ಲ. ಇವತ್ತು ಆಗಬೇಕು ಇರುವಂಥ ಕೆಲಸಗಳು ಒಂದು ದಿನ 2 ದಿನ ಮುಂದಕ್ಕೆ ಪೋಸ್ಟ್ಪೋನ್ ಆಗ್ಬೋದು. ಅದನ್ನು ಬಿಟ್ಟರೆ ಬೇರೆ ಸಮಸ್ಯೆ ಇಲ್ಲ. ಆದರೆ ಈ ಕರ್ಕಾಟಕ ರಾಶಿ ಜನ್ಮದಲ್ಲಿರುವಂಥ ಕುಜಗ್ರಹ ಇದನ್ನಲ್ಲ, ಆರೋಗ್ಯದಲ್ಲಿ ಏರುಪೇರುಗಳನ್ನು ಮಾಡ್ತಿರ್ತಾನೆ. ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಸಮಯಕ್ಕೆ ಸರಿಯಾಗಿ ಭೋಜನಾದಿಗಳನ್ನು ಊಟವನ್ನು ಮಾಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಆಯಾ ಏನು ಕೈಂಕರ್ಯಗಳನ್ನು ಮಾಡಬೇಕು, ಆ ಕೈಂಕರ್ಯಗಳನ್ನು ನಾವು ಸಲೀಸಾಗಿ ಕರೆಕ್ಟಾಗಿ ಅದು ಮಾಡ್ಕೊಂಡು ಹೋಗಬೇಕು. ಇಲ್ಲವಾದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳನ್ನು ತಂದು ಕೊಡುವುದಕ್ಕೋಸ್ಕರವಾಗಿಯೇ ಕುಜಗ್ರಹ ಜನ್ಮದಲ್ಲಿ ಕೂತಿದ್ದಾರೆ. ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ. ಎಲ್ಲವೂ ಚೆನ್ನಾಗಿದೆ ಗುರುಗಳೇ, ಏನಿದು ಹಿಂಗೆ ಹೇಳಿದ್ರಲ್ಲ ಅಂತ. ಖಂಡಿತವಾಗಿ ಗುರುವಿನ ಬಲ ಇಲ್ಲ, ನಮಗೆ ಕುಜನ ದೋಷದಲ್ಲಿ ಕೂಡಿರ್ತೀರಿ. ಗುರುವಿನ ಬಲ ಕುಜ ದೋಷ ಇದ್ದಾಗ ಏನಾಗುತ್ತೆ ನಿಮಗೆ ಗೊತ್ತಿರುತ್ತೆ, ಶುಭ ಕಾರ್ಯಗಳು ನಿಮಗೆ ನಿಂತು ಹೋಗುತ್ತೆ. ಅದರಲ್ಲೂ ಸಹ ಈ ಕುಜದೋಷ ಇದ್ದಾಗ ಮದುವೆ ಮುಂಜಿಗಳನ್ನು ಮಾಡಲಿಕ್ಕೆ ಬಹಳ ಕಷ್ಟಕರವಾಗುತ್ತೆ. ಆದ್ದರಿಂದ ಶುಭ ಕಾರ್ಯಗಳಲ್ಲಿ ಸ್ಥಗಿತವಾಗುತ್ತೆ ಕೆಲವು ದಿನಗಳು ಮಾತ್ರ. ಈ ಮೇ ತಿಂಗಳಲ್ಲಂತೂ ಕರ್ಕಾಟಕ ರಾಶಿಯವರಿಗೆ ಆ ರೀತಿಯಾದಂಥ ಯಾವುದೇ ವಾತಾವರಣಗಳು ನನಗೆ ಗೊತ್ತಿರೋ ರೀತಿಯಲ್ಲಿ ಸೃಷ್ಟಿಯಾಗುವುದಿಲ್ಲ. ಯಾಕೆಂದರೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಂತೂ ಬಂದೇ ಬರುತ್ತೆ. ಮತ್ತು ಇವತ್ತು ಮಾಡಬೇಕು ಅನ್ನುವಂಥ ಕೆಲಸಗಳು ಸ್ವಲ್ಪ ದಿನಗಳ ಕಾಲ ಮುಂದಕ್ಕೆ ಹೋಗುತ್ತೆ. ಅದನ್ನು ಬಿಟ್ಟರೆ ಮುನ್ನೆ ಬುದ್ಧಿಶಕ್ತಿ, ನಿಮಗೆ ಸಹಕಾರ ಸಹಯೋಗ ಸಿಗುವಂಥ ಗ್ರಹಗಳು ಇರುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿ ಮಿಶ್ರ ಫಲಗಳಿಂದ ಕೂಡಿರ್ತೀರಿ. ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಆದ್ದರಿಂದ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ. ನಿಮ್ಮ ರಾಶಿಯಾಧಿಪತಿ ಬಂದು ಚಂದ್ರಗ್ರಹ ಆಗಿರ್ತಾರೆ. ಜನ್ಮದಲ್ಲಿ ಕೂತಿರುವಂಥವರು ಕುಜಗ್ರಹ, ದೋಷದಲ್ಲಿ ಕೂತಿರುವಂಥವರು ಕುಜಗ್ರಹ. ಆದ್ದರಿಂದ ನೀವು ಮಾಡಬೇಕಾದಂಥ ಕುಜನ ಶಾಂತಿಯನ್ನು ಮಾಡಬೇಕು. ಕುಜ ಶಾಂತಿ ಮಾಡಬೇಕು ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಮಾಡಿ, ಅದು ಬಿಲ್ವಾರ್ಚನೆಯನ್ನು ಮಾಡಿಸಿ, ಒಂದು ಭಗವಂತನಿಗೆ ನಿಮ್ಮ ಕೈಲಾದಂತಹ ಒಂದು ಏನಾದರೂ ದಾನ ಧರ್ಮವನ್ನು ಮಾಡ್ಕೊಂಡು ಬನ್ನಿ. ಅನುಕೂಲಕರವಾದಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗಲಿ ಅಂತ ಕೇಳ್ಕೊಳ್ತಾ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತಿದ್ದೆ. ನಮಸ್ಕಾರ.